ನಿಮ್ಗೆ ಗೊತ್ತಾ, ನಮ್ಮ ಅಯ್ಯಪ್ಪ ಸ್ವಾಮಿ ಹಿಂದೂ ದೇವರಲ್ಲ, ಒಬ್ಬ ಬುದ್ಧಿಸ್ಟ್ ದೇವರು. ಈ ಮಾತು ನಾನು ಹೇಳಿದ್ದಲ್ಲ, ಒಬ್ಬ ಲಾಯರ್. ಅದು ಕೂಡ ಇತ್ತೀಚೆಗೆ ಇದೇ ವರ್ಷ ಮೇ 5ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಅವ್ರು ಯಾಕೆ ಹೇಳಿದ್ರು ಅಂತ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಈ ವಿವಾದ ಎಲ್ಲಿ ಶುರುವಾಯಿತು ಅಂತ ಗೊತ್ತಿರಬೇಕು. 2006ರ ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಅನ್ನೋ ಒಂದು ಸಂಸ್ಥೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು PIL ಅನ್ನ ಫೈಲ್ ಮಾಡುತ್ತೆ. PIL ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಜನರ ಒಳಿತಿಗಾಗಿ ಕೋರ್ಟ್ನಲ್ಲಿ ಹಾಕೋ ಒಂದು ಕೇಸ್. ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶ ನಿರ್ಬಂಧದ ವಿರುದ್ಧ ಅವರು ಈ PIL ಅನ್ನ ಹಾಕಿದ್ರು. ಅಸಲಿಗೆ ಅಲ್ಲಿನ ವಿವಾದ ಏನು? ಶಬರಿಮಲೆ ದೇವಸ್ಥಾನಕ್ಕೆ 10ರಿಂದ 50 ವರ್ಷದ ವಯಸ್ಸಿನ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಇದು ಮಹಿಳೆಯರ ಧಾರ್ಮಿಕ ಹಕ್ಕುಗಳಿಗೆ ವಿರುದ್ಧವಾಗಿದೆ ಅಂತ ಕೇಸ್ ಹಾಕಿದ್ರು. ಇದ್ರ ಬಗ್ಗೆ 2018ರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡ್ತು. ಅದೇನಂದ್ರೆ ವಯಸ್ಸಿನ ತಾರತಮ್ಯ ಇಲ್ಲದೆ ಎಲ್ಲಾ ಮಹಿಳೆಯರಿಗೂ ಅಲ್ಲಿ ಪ್ರವೇಶ ಇದೆ ಅಂತ ಕೊಟ್ಟುಬಿಟ್ರು. ಈ ತೀರ್ಪು ಬರ್ತಿದ್ದ ಹಾಗೆ ತುಂಬಾ ಜನ ಭಕ್ತರು ಅಷ್ಟೇ ಯಾಕೆ ಮಹಿಳೆಯರು ಕೂಡ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ಇರಬಾರ್ದು ಅಂತ ಅಡ್ಡಿಪಡಿಸಿದ್ರು. ಆಮೇಲೆ ಈ ತೀರ್ಪನ್ನ ರಿವ್ಯೂ ಮಾಡಬೇಕು ಅಂತ 49 ರಿವ್ಯೂ ಪಿಟಿಷನ್ಗಳು ಕೂಡ ಫೈಲ್ ಆದವು. ಇತ್ತೀಚೆಗೆ ಈ ವರ್ಷ ಏಪ್ರಿಲ್ನಿಂದ 9 ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸೇರಿ ಈ ಕೇಸನ್ನ ಮತ್ತೆ ರಿವ್ಯೂ ಮಾಡಿದ್ರು. ಆ ರಿವ್ಯೂ ಮಾಡೋ ಟೈಮಲ್ಲಿ ಈ ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ಗೆ ಸೇರಿದ ಲಾಯರ್ ಆ ಮಾತನ್ನ ಹೇಳಿದ್ರು, ಅಯ್ಯಪ್ಪ ಸ್ವಾಮಿ ಬುದ್ಧಿಸ್ಟ್. ಇದ್ರ ಬಗ್ಗೆ ಜಡ್ಜ್ಗಳು ಕೂಡ ತುಂಬಾ ಸೀರಿಯಸ್ ಆಗಿ ರಿಯಾಕ್ಟ್ ಆದ್ರು. ಅಷ್ಟು ಮಾತ್ರ ಅಲ್ಲ, ಈ ರಿವ್ಯೂ ಮಾಡೋ ಟೈಮ್ನಲ್ಲಿ ತುಂಬಾ ವಿಷಯಗಳು ಹೊರಬಿದ್ವು. ಅಂದ್ರೆ ಈ ಕೇಸಿನ ಹಿಂದೆ ಇರೋರು ಯಾರು ಮತ್ತು ಯಾವುದರ ಆಧಾರದ ಮೇಲೆ ಈ PIL ಫೈಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಆದ್ರೆ ಈ ಇಡೀ ವಿವಾದವನ್ನ ಒಂದು ಧಾರ್ಮಿಕ ವಿಚಾರದಿಂದ ಮಹಿಳಾ ಹಕ್ಕುಗಳ ವಿಚಾರವನ್ನಾಗಿ ಬದಲಾಯಿಸಿದ್ರು. ಕೇವಲ ಮೂಢನಂಬಿಕೆಗಳಿಂದಲೇ ಮಹಿಳೆಯರನ್ನ ದೇವಸ್ಥಾನದ ಒಳಗೆ ಬಿಡ್ತಿಲ್ಲ ಅನ್ನೋ ರೀತಿ ಬಿಂಬಿಸಿದ್ರು. ಆದ್ರೆ ಒಮ್ಮೆ ಯೋಚನೆ ಮಾಡಿ, ಸಾವಿರಾರು ವರ್ಷಗಳಿಂದ ಬರ್ತಿರೋ ಒಂದು ಸಂಪ್ರದಾಯದ ಹಿಂದೆ ಬರೀ ಮೂಢನಂಬಿಕೆ ಮಾತ್ರ ಇರುತ್ತಾ? ಕನಿಷ್ಠ ಪಕ್ಷ ಅದು ಮೂಢನಂಬಿಕೆನೋ ಅಥವಾ ನಿಜವಾದ ಆಚರಣೆನೋ ಅಂತ ತಿಳ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡ್ಬೇಕಲ್ವಾ? ಈ ಆಚರಣೆ ಹಿಂದಿರುವ ಬಯೋಲಾಜಿಕಲ್ ಮತ್ತು ಸ್ಪಿರಿಚುವಲ್ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳದೆ ಕೇವಲ ಈ ಮಾಡ್ರನ್ ಮೆಂಟಾಲಿಟಿಯಿಂದ ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಆದರೆ ಈ ಮಾಡ್ರನ್ ಮೆಂಟಾಲಿಟಿ ಇಟ್ಕೊಂಡು ನಿಮ್ಮ ಹತ್ರ ಮ್ಯಾನಿಪುಲೇಟ್ ಮಾಡೋಕೆ ತುಂಬಾ ಜನ ಟ್ರೈ ಮಾಡ್ತಿದ್ದಾರೆ ಕೂಡ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ BBC ಆರ್ಟಿಕಲ್. ಈ ಆರ್ಟಿಕಲ್ ಟೈಟಲ್ ನೋಡಿ, ಶಬರಿಮಲೆ ತನ್ನ ದೇವಸ್ಥಾನಕ್ಕೆ ಮಹಿಳೆಯರನ್ನ ನಿರ್ಬಂಧಿಸೋ ಭಾರತದ ದೇವರು. ಎಷ್ಟು ಈಸಿಯಾಗಿ ಬರೆದು ಬಿಟ್ರು ಅಂದ್ರೆ, ಒಬ್ಬ ಭಾರತದ ದೇವರು ತನ್ನ ದೇವಸ್ಥಾನದ ಒಳಗೆ ಹುಡುಗಿಯರನ್ನ ಬಿಡಲ್ಲ ಅಂತ. ನಿಮ್ಮಲ್ಲಿ ತುಂಬಾ ಜನ ಇದನ್ನೇ ನಿಜ ಅಂತಾನೂ ಅಂದ್ಕೊಂಡಿರ್ತೀರಿ. ಅಯ್ಯಪ್ಪ ಬ್ರಹ್ಮಚಾರಿ ಅಲ್ವಾ, ಅದಕ್ಕೆ ಅವರ ದೇವಸ್ಥಾನಕ್ಕೆ ಮಹಿಳೆಯರು ಹೋಗಂಗಿಲ್ಲ ಅಂತ. ಆದ್ರೆ ಅದು ನಿಜ ಅಲ್ಲ. ಸಾಮಾನ್ಯವಾಗಿ ಅಯ್ಯಪ್ಪ ಸ್ವಾಮಿಗೆ ಇಂಥ ಯಾವುದೇ ನಿರ್ಬಂಧಗಳಿಲ್ಲ. ಕೇವಲ ಶಬರಿಮಲೆ ದೇವಸ್ಥಾನದಲ್ಲಿರುವ ದೈವ ರೂಪಕ್ಕೆ ಮಾತ್ರ ಇಂಥ ನಿರ್ಬಂಧಗಳಿವೆ. ಅರ್ಥ ಆಗಿಲ್ಲ ಅನ್ಸುತ್ತೆ? ನಿಮ್ಗೆ ಅರ್ಥ ಆಗೋಕೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಾರ್ಮಲ್ ಆಗಿ ತುಂಬಾ ಜನ ದೈವ ಅಥವಾ ಈ ದೇವ ರೂಪ ಎರಡು ಒಂದೇ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನಮ್ಮ ಧರ್ಮದಲ್ಲಿ ಈ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ದೇವರು ಅಂದ್ರೆ ಒಂದು ಸುಪ್ರೀಂ ಪವರ್, ಆದ್ರೆ ಆ ದೇವರ ರೂಪ ಅಂದ್ರೆ ಆ ಸುಪ್ರೀಂ ಪವರ್ಗೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ತಾಳುವ ಒಂದು ರೂಪ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಆ ಪಾಶ್ಚಿಮಾತ್ಯ ದೇಶದವರಿಂದ ಯಾವತ್ತಿಗೂ ಸಾಧ್ಯ ಇಲ್ಲ. ಅದಕ್ಕೆ BBC ಆ ಥರ ಆರ್ಟಿಕಲ್ ಬರೆದಿದೆ. ನಿಮ್ಗೆ ಅರ್ಥ ಆಗೋಕೆ ಒಂದು ಲೈವ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನರಸಿಂಹ ಸ್ವಾಮಿ ಗೊತ್ತಲ್ವಾ? ಅವರು ಮಹಾವಿಷ್ಣುವಿನ ಅವತಾರ. ಅವ್ರಿಗೆ ತುಂಬಾ ದೇವಸ್ಥಾನಗಳಿದೆ. ಯಾದಾದ್ರಿಯಲ್ಲಿ ಲಕ್ಷ್ಮೀ ದೇವಿ ಜೊತೆಗಿರೋ ಶಾಂತ ಲಕ್ಷ್ಮೀ ನರಸಿಂಹನ ನೋಡಿರುತ್ತೆ, ಮೇಲ್ಕೋಟೆಲ್ಲೂ ನೋಡಿರುತ್ತೆ. ಆ ರೂಪಕ್ಕಿರೋ ಆಚರಣೆ ನಿಯಮಗಳು ಒಂಥರ ಇದ್ರೆ, ಅಹೋಬಿಲ್ಲದಲ್ಲಿ ಲಕ್ಷ್ಮೀ ದೇವಿ ಇಲ್ಲದೆ ಅತೀವ ಕೋಪದಿಂದ ಇರೋ ಉಗ್ರ ನರಸಿಂಹ ಇದ್ದಾರೆ ಮತ್ತು ಜ್ವಾಲಾ ನರಸಿಂಹ ರೂಪಗಳಿವೆ. ಅಲ್ಲಿನ ಆಗಮ ನಿಯಮಗಳು ಮತ್ತು ಪಾವಿತ್ರತೆ ತುಂಬಾ ಕಠಿಣವಾಗಿರುತ್ತೆ. ಅಲ್ಲಿನ ಪೂಜಾ ಪದ್ಧತಿಗಳು, ನೈವೇದ್ಯಗಳು ಸಂಪೂರ್ಣವಾಗಿ ಬದಲಾಗುತ್ತೆ. ಇಲ್ಲಿ ಅವತಾರ ಒಂದೇ, ಅದರ ರೂಪಗಳು ಬೇರೆ. ಹಾಗೆ ಅಯ್ಯಪ್ಪ ಸ್ವಾಮಿ ವಿಚಾರಕ್ಕೆ ಬಂದ್ರೆ, ಅವರು ಹರಿಹರ ಪುತ್ರ ಅಂದ್ರೆ ವಿಷ್ಣು ಮತ್ತು ಶಿವನ ದಿವ್ಯ ಶಕ್ತಿಯ ಸ್ವರೂಪ. ಅವರು ನಮ್ಮ ಧರ್ಮವನ್ನ ಕಾಪಾಡೋ ಧರ್ಮಶಾಸ್ತ್ರ ಅಂತ ನಂಬ್ತೀವಿ. ಹಾಗಾಗಿ ಅವರಿಗೆ ಕೇವಲ ಒಂದೇ ಒಂದು ರೂಪ ಇರಲ್ಲ. ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಿಸಿದ ಅನೇಕ ದೇವಸ್ಥಾನಗಳಿವೆ. ಪ್ರತಿ ದೇವಸ್ಥಾನದಲ್ಲೂ ಅವರು ಬೇರೆ ಬೇರೆ ರೂಪಗಳಲ್ಲಿ ದರ್ಶನ ಕೊಡ್ತಾರೆ. ಉದಾಹರಣೆಗೆ ಕುಳತ್ತುಪುಳ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಬಾಲರೂಪದಲ್ಲಿ ಅಂದ್ರೆ ಚಿಕ್ಕ ಮಗುವಾಗಿ ಪೂಜೆ ಸ್ವೀಕರಿಸ್ತಾರೆ. ಹಾಗೆ ಆರ್ಯಂಕಾವು ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಯೌವನ ರೂಪದಲ್ಲಿ ಇರ್ತಾರೆ. ಮತ್ತು ಅಚ್ಚನ್ ಕೋವಿಲ್ ಅಂತ ಒಂದು ದೇವಸ್ಥಾನ ಇದೆ, ಎಲ್ಲ ಗೂಗಲ್ ಮಾಡಿ ನಿಮಗೆ ಸಿಗುತ್ತೆ. ಆ ದೇವಸ್ಥಾನದಲ್ಲಿ ಪೂರ್ಣ ಮತ್ತು ಪುಷ್ಕಲ ಅನ್ನೋ ಇಬ್ಬರು ಪತ್ನಿಯರ ಜೊತೆ ಗೃಹಸ್ಥ ರೂಪದಲ್ಲಿ ಒಬ್ಬ ರಾಜನಾಗಿ ದರ್ಶನ ಕೊಡ್ತಾರೆ. ಈ 3 ದೇವಸ್ಥಾನಗಳಲ್ಲಿ ಮಹಿಳೆಯರ ಪ್ರವೇಶದ ಮೇಲೆ ಯಾವುದೇ ನಿರ್ಬಂಧ ಇಲ್ಲ.
ಪ್ರತಿಯೊಬ್ಬರೂ ಹೋಗಿ ಸ್ವಾಮಿಯ ದರ್ಶನವನ್ನ ಮಾಡ್ಬೋದು. ಆದರೆ ಶಬರಿಮಲೆಯಲ್ಲಿ ಮಾತ್ರ ಅಯ್ಯಪ್ಪ ಸ್ವಾಮಿ ನೈಷ್ಠಿಕ ಬ್ರಹ್ಮಚಾರಿ ರೂಪ ತೆಗೆದುಕೊಂಡಿದ್ದಾರೆ. ಅಲ್ಲಿ ಅವರು ಕೂತಿರೋ ಭಂಗಿ ಕೂಡ ಆಕಾರ ನೋಡಿ ತುಂಬಾ ಸ್ಪೆಸಿಫಿಕ್ ಆಗಿ ಯೋಗಿಕ್ ಪೊಸಿಷನ್ ನಲ್ಲಿದೆ. ಅದನ್ನ ಸೆಲಿಬಸಿ ಪೊಸಿಷನ್ ಅಂತ ಅಥವಾ ವೀರಾಸನ ಅಂತ ಕೂಡ ಕರೀತಾರೆ. ಈ ಪೊಸಿಷನ್ ನಲ್ಲಿ ಪ್ರತಿ ಪಾರ್ಟ್ನ ಮೀನಿಂಗ್ ಹೇಗಿರುತ್ತೆ ಅಂದ್ರೆ ಮಾಯ ಮೋಹಗಳಿಂದ ದೂರ ಇರಿ ಅಂತ ಹೇಳೋ ರೀತಿ ಇರುತ್ತೆ. ಅವರ ಬಲಗೈ ಅಭಯ ಮುದ್ರೆಯಲ್ಲಿರುತ್ತೆ. ಅವರ ಕಾಲುಗಳು ನಿಷ್ಠೆಯಿಂದ ಕೂಡಿವೆ. ಹಾಗೆ ಅವರ ಎಡಗೈ ಕೆಳಗೆ ಚಾಚಿರುತ್ತೆ. ಹಿಂಗೆ ಅದರ ಅರ್ಥ ಮೈಂಡ್ ಅನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಅಂತ. ಯಾವ ದೇವರಿಗೂ ಇಲ್ಲದ ಹಾಗೆ, ಬೇರೆ ಅಯ್ಯಪ್ಪ ವಿಗ್ರಹಗಳಿಗೂ ಇಲ್ಲದ ಹಾಗೆ, ಕೇವಲ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ವಿಗ್ರಹದ ಕಾಲುಗಳಿಗೆ ಮಾತ್ರ ಒಂದು ಬೆಲ್ಟ್ ಕಟ್ಟಲಾಗಿದೆ. ನೋಡಿದ್ರೆ ಒಂದು ದಾರ ತರ ಕಟ್ಟಿದೆ. ಅದರ ಅರ್ಥ ಏನು? ಅವರು ನಿತ್ಯ ಬ್ರಹ್ಮಚಾರಿ ರೂಪದಲ್ಲಿದ್ದಾರೆ ಅಂತ. ಇಲ್ಲಿ ದೇವರು ಒಬ್ಬರೇ ಆದರೂ ಅವರು ನೆಲೆಸಿರೋ ದೈವ ರೂಪ, ಪ್ರಾಣ ಪ್ರತಿಷ್ಠೆ ಬೇರೆ ಬೇರೆದಾಗಿದೆ. ನಮ್ಮ ಸಂಪ್ರದಾಯಗಳೆಲ್ಲ ಬರೀ ಮೂಢನಂಬಿಕೆಗಳಲ್ಲ. ಅದರ ಹಿಂದೆ ಆಗಮಶಾಸ್ತ್ರ, ನಿಯಮಗಳಂತ ತುಂಬಾ ಅನೇಕ ರೂಲ್ಸ್ಗಳಿರ್ತವೆ. ಅದರಲ್ಲಿ ಎಲ್ಲವೂ ಇವತ್ತಿನ ಪ್ರಪಂಚಕ್ಕೆ ಅತ್ಯವಶ್ಯಕ ಇಲ್ಲದೆ ಇರಬಹುದು. ಆದರೆ ನಿಯಮಗಳು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಪ್ರತಿಯೊಂದು ಆಚರಣೆಯನ್ನು ಮೂಢನಂಬಿಕೆ ಆಗಿಬಿಡಲ್ಲ. ಸೊ ಇಂಥ ನಿಜಗಳನ್ನ ತಿಳ್ಕೊಳ್ಳೋದು ನಿಮ್ಮ ನಾಲೆಡ್ಜ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಮುಂದಕ್ಕೆ ವಿಡಿಯೋದಲ್ಲಿ ಇನ್ನೂ ತುಂಬಾ ಇನ್ಫಾರ್ಮೇಶನ್ ಇದೆ. ಅದಕ್ಕೂ ಮುನ್ನ ಈ ವಿಡಿಯೋನ ಲೈಕ್ ಮಾಡಿಬಿಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ. ಈ ತರಹದ ಇನ್ಫಾರ್ಮೇಶನ್ ವಿಡಿಯೋಗಳು ಮಿಸ್ ಆಗದೆ ಇರೋಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸರಿ, ಈಗ ಶಬರಿಮಲೆ ದೇವಸ್ಥಾನದ ನಿರ್ಮಾಣದ ಹಿಂದಿರೋ ಅಸಲಿ ಬಯಾಲಜಿಕಲ್ ಮತ್ತು ಎನರ್ಜಿ ಸೈನ್ಸ್ ಬಗ್ಗೆ ಏನ್ ಹೇಳುತ್ತೆ ಅಂತ ಹೇಳ್ತೀನಿ ನೋಡಿ. ನಮ್ಮ ದೇಶದಲ್ಲಿರೋ ಪ್ರತಿ ಪುರಾತನ ಹಿಂದೂ ದೇವಸ್ಥಾನದ ಆರ್ಕಿಟೆಕ್ಚರ್ ಮತ್ತು ಆಚರಣೆಗಳನ್ನ ಆಗಮಶಾಸ್ತ್ರ, ವಾಸ್ತುಶಾಸ್ತ್ರ ಮತ್ತು ಶಿಲ್ಪಶಾಸ್ತ್ರಗಳ ಆಧಾರದ ಮೇಲೆಯೇ ಡಿಸೈನ್ ಮಾಡ್ತಾರೆ. ಇದರಲ್ಲಿ ನಾವು ಮಾತಾಡಬೇಕಾಗಿರೋದು ಆಗಮಶಾಸ್ತ್ರದ ಬಗ್ಗೆ. ಇದರಲ್ಲಿ ದೇವಸ್ಥಾನಕ್ಕೆ ಬೇಕಾದ ಜಾಗವನ್ನ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ವಿಗ್ರಹ ತಯಾರಿಸುವವರೆಗೂ ತುಂಬಾ ನಿಯಮಗಳಿರ್ತವೆ. ವಿಗ್ರಹ ತಯಾರು ಮಾಡೋಕೆ ಬಳಸುವ ಕಲ್ಲನ್ನ ಕೂಡ 3 ವಿಧವಾಗಿ ವಿಂಗಡಿಸ್ತಾರೆ. ಪುಂಶಿಲೆ ಅಂದ್ರೆ ಪುರುಷ ದೇವತೆಗಳಿಗಾಗಿ ಬಳಸೋ ಕಲ್ಲು, ಸ್ತ್ರೀ ಶಿಲೆ ಅಂದ್ರೆ ಸ್ತ್ರೀ ದೇವತೆಗಳಿಗಾಗಿ ಬಳಸೋ ಕಲ್ಲು, ಹಾಗೆ ನಪುಂಸಕ ಶಿಲೆ ಅಂದ್ರೆ ಉಳಿದ ಕನ್ಸ್ಟ್ರಕ್ಷನ್ ಕೆಲಸಗಳಿಗೆ ಬಳಸೋ ಕಲ್ಲು. ಅದರಂತೆಯೇ ಶಬರಿಮಲೆ ದೇವಸ್ಥಾನದಲ್ಲಿ ಸ್ವಾಮಿಯ ವಿಗ್ರಹವನ್ನ ನೈಷ್ಠಿಕ ಬ್ರಹ್ಮಚಾರಿಯಾಗಿ ಯೋಗ ಮುದ್ರೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಗಮಶಾಸ್ತ್ರದ ಪ್ರಕಾರ ಯಾವ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆಯೋ ನೈಷ್ಠಿಕ ಬ್ರಹ್ಮಚರ್ಯದ ಆಧಾರದ ಮೇಲೆ ನಡೆಯುತ್ತೋ ಆ ದೇವಾಲಯದ ಶಕ್ತಿ ಕ್ಷೇತ್ರದೊಳಗೆ ಆಕ್ಟಿವ್ ಆಗಿ ಋತುಚಕ್ರ ಹೊಂದಿರುವ ಮಹಿಳೆಯರು ಪ್ರವೇಶ ಮಾಡಬಾರದು ಅನ್ನೋದು ಒಂದು ಪ್ರೈಮರಿ ರೂಲ್. ಹೀಗೆ ಕೇವಲ ಅಯ್ಯಪ್ಪ ಸ್ವಾಮಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ದೈವ ರೂಪಕ್ಕೂ ಒಂದೊಂದು ಸಂಪ್ರದಾಯಗಳಿರ್ತವೆ. ಉದಾಹರಣೆಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ನೀವು ಯಾರಾದ್ರೂ ಹೋಗಿದ್ರೆ ಸ್ನಾನ ಮಾಡ್ಕೊಂಡು ಗರ್ಭಗುಡಿ ಒಳಗೆ ಹೋಗಿ ಶಿವಲಿಂಗವನ್ನ ಮುಟ್ಟಿ ಅಭಿಷೇಕ ಮಾಡಬಹುದು. ಆದ್ರೆ ಶ್ರೀ ಕಾಳಹಸ್ತಿ ದೇವಸ್ಥಾನ ತಿರುಪತಿ ಪಕ್ಕದಲ್ಲಿದೆಯಲ್ಲ, ಆ ದೇವಸ್ಥಾನದಲ್ಲಿ ಸಾಮಾನ್ಯ ಭಕ್ತರನ್ನ ಗರ್ಭಗುಡಿಯ ಸಮೀಪಕ್ಕೂ ಬಿಡಲ್ಲ. ಈ ಎರಡೂ ಕಡೆ ಇರೋದು ಸ್ವಯಂಭೂ ಶಿವನೇ. ಶ್ರೀಶೈಲ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಹಾಗಂತ ಉಳಿದ 11 ಲಿಂಗಗಳಿಂದಲೂ ಶಿವನನ್ನು ಮುಟ್ಟಕ್ ಬಿಟ್ಬಿಡ್ತಾರ? ಇಲ್ಲ. ಓಂಕಾರೇಶ್ವರದಲ್ಲಿ ಬಿಡಲ್ಲ, ತ್ರಯಂಬಕೇಶ್ವರದಲ್ಲಿ ಬಿಡಲ್ಲ, ಹಾಗೆ ರಾಮೇಶ್ವರದಲ್ಲೂ ಕೂಡ ಶಿವಲಿಂಗವನ್ನ ಭಕ್ತರು ಮುಟ್ಟೋ ಹಾಗಿಲ್ಲ. ಇನ್ನು ಕಾಳಹಸ್ತಿಯ ವಾಯುಲಿಂಗವನ್ನ, ಇಲ್ಲಿರೋ ಲಿಂಗವನ್ನು ಸ್ವತಃ ಅರ್ಚಕರು ಕೂಡ ಕೈಯಿಂದ ಮುಟ್ಟದ. ಆದ್ರೆ ಮಿಕ್ಕ ಪಂಚಲಿಂಗಗಳಲ್ಲಿ ಹಾಗೆ ಇರಲ್ಲ. ಅರುಣಾಚಲದಲ್ಲಿರೋ ಅಗ್ನಿಲಿಂಗವನ್ನ ಅಲ್ಲಿನ ಪೂಜಾರಿಗಳು ಮುಟ್ತಾರೆ. ಹಾಗೆ ಜಂಬುಕೇಶ್ವರದಲ್ಲಿರೋ ಜಲಲಿಂಗವನ್ನ ಕೂಡ ಪೂಜಾರಿಗಳು ಮುಟ್ತಾರೆ. ಇದಕ್ಕೆ ಕಾರಣಗಳು ತುಂಬಾ ಇವೆ. ದೈವಿಕ ರೂಪ ಇರ್ಬೋದು, ಅಥವಾ ಪ್ರಾಣ ಪ್ರತಿಷ್ಠೆ ಮಾಡಿದ ವಿಧಾನ ಇರ್ಬೋದು. ಹೀಗೆ ರೂಪ ಅಥವಾ ಪ್ರಾಣ ಪ್ರತಿಷ್ಠೆ ಬದಲಾದಾಗ ದೇವಸ್ಥಾನದ ನಿಯಮಗಳು ಬದಲಾಗ್ತವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ವೇದಗಳಲ್ಲಿ ಮತ್ತು ಆಗಮಶಾಸ್ತ್ರದಲ್ಲಿ ಮನುಷ್ಯನ ದೇಹವನ್ನ ಕೇವಲ ಹೊರಗಡೆ ಕಾಣೋ ಫಿಸಿಕಲ್ ಬಾಡಿ ಅಂತ ಮಾತ್ರ ಪರಿಗಣಿಸಲ್ಲ. ಬದಲಾಗಿ ನಾನ್ ಫಿಸಿಕಲ್ ಆಸ್ಪೆಕ್ಟ್ ಅಂದ್ರೆ ಮನಸ್ಸು, ಇಂದ್ರಿಯಗಳು, ಪ್ರಾಣಶಕ್ತಿ ಮತ್ತು ಬುದ್ಧಿ, ಹೀಗೆ ಕಣ್ಣಿಗೆ ಕಾಣದ ವಿಚಾರಗಳ ಬಗ್ಗೆಯೂ ಮಾತಾಡ್ತಾರೆ. ಅದರ ಪ್ರಕಾರ ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ಹಿಂದೂ ದೇವಸ್ಥಾನದ ನಿರ್ಮಾಣ ಅನ್ನೋದು ವಾಸ್ತು ಪುರುಷ ಮಂಡಲದ ಆಧಾರದ ಮೇಲೆ ಆಗುತ್ತೆ. ನಮ್ಮ ದೇಹದ ಚಕ್ರಗಳಿಗೆ ಅನುಗುಣವಾಗಿ ಡಿಸೈನ್ ಆಗಿರುತ್ತೆ. ಒಂದು ದೇವಸ್ಥಾನದ ದ್ವಾರ ಮನುಷ್ಯನ ಪಾದಗಳನ್ನ ಸೂಚಿಸಿದ್ರೆ ಗರ್ಭಗುಡಿ ಶಿರಸ್ಸನ್ನ ಸೂಚಿಸುತ್ತೆ. ಹಾಗೆ ದೇವರ ವಿಗ್ರಹ ಇರೋ ಜಾಗವನ್ನ ಭೂಮಧ್ಯ ಅಂದ್ರೆ 2 ಹುಬ್ಬುಗಳ ಮಧ್ಯೆ ಇರೋ ಆ ಜಾಗವನ್ನ ಸೂಚಿಸುತ್ತೆ. ದೇವಿ ದೇವಸ್ಥಾನಗಳು ಸಾಮಾನ್ಯವಾಗಿ ಮನುಷ್ಯನ ದೇಹದ ಕೆಳಗಿನ ಚಕ್ರಗಳು, ಮೂಲಾಧಾರ ಅಥವಾ ಸ್ವಾದಿಷ್ಠೀನ ಚಕ್ರ ಅಂತ ಕರೀತಾರೆ. ಅದು ಆಕ್ಟಿವೇಟ್ ಮಾಡೋ ರೀತಿ ನಿರ್ಮಾಣ ಆಗಿರುತ್ತೆ. ಯಾಕಂದ್ರೆ ಅವು ಮಹಿಳೆಯರ ಗರ್ಭಾಶಯ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ.
ಆದರೆ ಶಬರಿಮಲೆ ದೇವಸ್ಥಾನ ಅನ್ನೋದು ಆಜ್ಞಾ ಚಕ್ರ ಅಂದರೆ ಅಪ್ಪರ್ ಚಕ್ರಕ್ಕೆ ಸಂಬಂಧಿಸಿದ ಕ್ಷೇತ್ರ. ಇಲ್ಲಿ ಗಂಡಸರು ದೇಹಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಆಗಮಶಾಸ್ತ್ರ ಹೇಳುತ್ತೆ. ಇಲ್ಲಿಯವರೆಗೆ ನಾವು ಬರೀ ಧಾರ್ಮಿಕ ಆ್ಯಂಗಲ್ನಲ್ಲಿ ಮಾತಾಡಿದ್ವಿ. ಇನ್ನೂ ಜಿಯೋಗ್ರಫಿಕಲ್ ಮತ್ತು ಫಿಸಿಕಲ್ ಆಸ್ಪೆಕ್ಟ್ ವಿಚಾರಕ್ಕೆ ಬಂದರೆ, ಶಬರಿಮಲೆ ದೇವಸ್ಥಾನ ಸಮುದ್ರ ಮಟ್ಟದಿಂದ ಸುಮಾರು 1260 ಮೀಟರ್ ಅಂದರೆ 4134 ಅಡಿ ಎತ್ತರದಲ್ಲಿ ಕಾಡುಗಳ ಮಧ್ಯೆ ಬೆಟ್ಟದ ಮೇಲಿದೆ. ಹಳೆ ಕಾಲದಲ್ಲಿ ಶಬರಿಮಲೆಗೆ ಹೋಗೋಕ್ಕೆ ಯಾವುದೇ ರಸ್ತೆಗಳಾಗಲಿ ಸಾರಿಗೆ ವ್ಯವಸ್ಥೆ ಆಗಲಿ ಇರಲಿಲ್ಲ. ಬೇಸಿಕ್ ಅಗತ್ಯಗಳಿಗೂ ಅವರು ತುಂಬ ಕಷ್ಟಪಡಬೇಕಾಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಸ್ವಲ್ಪ ದೂರ ಹೋಗಬೇಕು ಅಂದರೆ ಕಾಡು ಪ್ರಾಣಿಗಳ ಕಾಟ ಇರ್ತಿತ್ತು. ಇಷ್ಟೇ ಅಲ್ಲದೆ ತುಂಬ ಎತ್ತರದ ಬೆಟ್ಟಗಳ ಮೇಲೆ ಫಿಸಿಕಲ್ ಆಗಿ ಕಷ್ಟಪಟ್ಟು ಟ್ರೆಕ್ಕಿಂಗ್ ಮಾಡೋದ್ರಿಂದ ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಹಾಗೂ ರಿಪ್ರೊಡಕ್ಟಿವ್ ಆರೋಗ್ಯದಲ್ಲಿ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಇದೆ ಅನ್ನೋ ಉದ್ದೇಶದಿಂದಾನೇ ಈ ನಿಯಮಗಳನ್ನ ತಂದ್ರು ಮತ್ತು ಇದು ಸೈಂಟಿಫಿಕ್ ಆಗಿ ಪ್ರೂವ್ ಕೂಡ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬರೀ ಹೆಂಗಸರಿಗೆ ಮಾತ್ರ ಅಲ್ಲ, ಗಂಡಸರಿಗೂ ಕೂಡ ಶಬರಿಮಲೆ ವಿಚಾರದಲ್ಲಿ ಕೆಲವು ವಿಶೇಷ ನಿಯಮಗಳಿವೆ. ಇದು ತುಂಬಾ ಜನ ಗೊತ್ತಿಲ್ಲ. ಒಬ್ಬ ಪುರುಷನ ಹೆಂಡತಿ ಗರ್ಭಿಣಿಯಾಗಿ ಹೆರಿಗೆಗೆ ಕೊನೆಯ ಹಂತದಲ್ಲಿದ್ದಾಗ ಗಂಡ ಶಬರಿಮಲೆ ಯಾತ್ರೆಗೆ ಹೋಗಬಾರ್ದು ಅನ್ನೋ ಸ್ಟ್ರಿಕ್ಟ್ ರೂಲ್. ಯಾಕಂದ್ರೆ ಆ ಟೈಮಲ್ಲಿ ಆತ ತನ್ನ ಹೆಂಡತಿ ಜೊತೆ ಇರಬೇಕು. ಹಾಗೆ ಮಾಲಾ ನಿಯಮದ ಪ್ರಕಾರ ಆತ ಮಾಲೆ ಹಾಕಿಕೊಂಡಾಗ ಮನೇಲಿರೋರಿಗೆ ಯಾವುದೇ ತೊಂದರೆ ಆಗಬಾರ್ದು. ಒಂದು ವೇಳೆ ಆ ಸಮಯದಲ್ಲಿ ಆತನ ಹೆಂಡತಿ ಮಗುವಿಗೆ ಜನ್ಮ ನೀಡಿದ್ರೂ ಕೂಡ ಆತ ಬ್ರಹ್ಮಚರ್ಯದಲ್ಲಿ ಇರ್ತಾನೆ ಅನ್ನೋ ಕಾರಣಕ್ಕೆ ಮಾಲೆ ತೆಗೆದು ಆ ಮಗುವಿನ ಹತ್ತಿರ ಇರಬೇಕು. ಹೀಗೆ ಫ್ಯಾಮಿಲಿ ಓರಿಯೆಂಟೆಡ್ ರೂಲ್ಸ್ ಕೂಡ ಇವೆ. ತುಂಬಾ ಜನ ಅನ್ಕೊಂಡಿರೋ ಹಾಗೆ ಇದು ಮಹಿಳೆಯರ ಮೇಲೆ ಹಾಕಿರೋ ನಿರ್ಬಂಧ ಖಂಡಿತ ಅಲ್ಲ. ಯಾಕಂದ್ರೆ ನಾವು ಕೇರಳ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಅಲ್ಲಿನ ಸಮಾಜದಲ್ಲಿ ಇಂದಿನಿಂದಲೂ ಕುಟುಂಬದ ಆಸ್ತಿ ಮತ್ತು ವಾರಸುದಾರಿಕೆ ಹಕ್ಕುಗಳು ಮಹಿಳೆಯರಿಗೆ ಬರ್ತವೆ. ಕೇರಳದಲ್ಲಿ ಕೇವಲ ಮಹಿಳೆಯರಿಗಾಗಿಯೇ ಮೀಸಲಾದ ಅನೇಕ ದೇವಸ್ಥಾನಗಳು ಮತ್ತು ಹಬ್ಬಗಳಿವೆ. ಉದಾಹರಣೆಗೆ ಮನ್ನಾರ್ ಸಾಲ ನಾಗರಾಜ ದೇವಸ್ಥಾನದಲ್ಲಿ ನೀವು ಅದ್ರ ಬಗ್ಗೆ ತುಂಬಾ ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ನ್ಯೂಸ್ಗಳಿವೆ. ಕೇವಲ ಮಹಿಳೆಯರು ಮಾತ್ರ ಪೂಜಾರಿಗಳಾಗಿರ್ತಾರೆ. ಅಲ್ಲಿ ಪುರುಷರ ಅರ್ಚಕರು ಇರೋದೇ ಇಲ್ಲ. ಹಾಗೆ ಕೇರಳದ ಈ ಚಕ್ಕುಳ್ಳತ ಕಾವು ಅಂತ ಭಗವತಿ ಟೆಂಪಲ್ ನಲ್ಲಿ ವರ್ಷಕ್ಕೊಮ್ಮೆ ನಾರಿ ಪೂಜೆ ಅಂತ ನಡೆಯುತ್ತೆ. ಆ ದಿನ ಅಲ್ಲಿಗೆ ಬರೋ ಪ್ರತಿಯೊಬ್ಬ ಮಹಿಳಾ ಭಕ್ತಿಯ ಕಾಲುಗಳನ್ನು ಪೂಜಾರಿಗಳು ತೊಳೆದು ಆ ನೀರನ್ನ ತಮ್ಮ ತಲೆಯ ಮೇಲೆ ಸಿಂಪಡಿಸ್ಕೊಳ್ತಾರೆ. ಯಾಕಂದ್ರೆ ಅಲ್ಲಿ ಮಹಿಳೆಯರನ್ನ ಸಾಕ್ಷಾತ್ ದೇವಿ ಸ್ವರೂಪದಂತೆ ಭಾವಿಸ್ತಾರೆ. ತಿರುವಾದಿರೆ ಅನ್ನುವಂತಹ ಒಂದು ಹಬ್ಬವನ್ನ ಕೇವಲ ಮಹಿಳೆಯರು ಮಾತ್ರ ಆಚರಿಸ್ತಾರೆ. ಆ ಟೈಮ್ನಲ್ಲಿ ಆ ಸುತ್ತಮುತ್ತಲಿಗೆ ಗಂಡಸರನ್ನ ಬಿಡೋದೇ ಇಲ್ಲ. ಇನ್ನು ತ್ರಿವೇಂದ್ರಂನಲ್ಲಿ ನಡೆಯೋ ಅಟ್ಟುಕಾಲ್ ಪೊಂಗಲ್ ಹಬ್ಬದ ಬಗ್ಗೆ ಹೇಳಬೇಕಂದ್ರೆ ಲಕ್ಷಾಂತರ ಜನ ಮಹಿಳೆಯರು ರೋಡ್ಗಳ ಮೇಲೆ ಪೊಂಗಲ್ ಮಾಡ್ತಾರೆ. ಆ ದಿನ ಇಡೀ ತ್ರಿವೇಂದ್ರಂ ಸಿಟಿನೇ ಶಟ್ ಡೌನ್ ಆಗಿ ಕೇವಲ ಮಹಿಳೆಯರು ಮಾತ್ರ ಕಾಣಿಸ್ತಾರೆ. ಇದನ್ನ ಪ್ರಪಂಚದ ಬಿಗ್ಗೆಸ್ಟ್ ವುಮೆನ್ ಗ್ಯಾದರಿಂಗ್ ರೆಕಾರ್ಡ್ಸ್ ಕೂಡ ಕನ್ಸಿಡರ್ ಮಾಡಿದೆ. ಈ ರೇಂಜ್ಗೆ ಕೇರಳದಲ್ಲಿ ಮಹಿಳೆಯರಿಗೆ ಅತ್ಯುನ್ನತ ಸ್ಥಾನ, ವಿಶೇಷವಾದ ಸ್ಪೇಸ್ ಇರುವಾಗ ಶಬರಿಮಲೆ ಅನ್ನೋದು ಕೇವಲ ಪುರುಷರಿಗಾಗಿ ಮೀಸಲಾದ ಒಂದು ಎಕ್ಸ್ಕ್ಲೂಸಿವ್ ಮೇಲ್ ಬಾಂಡಿಂಗ್ ಅಥವಾ ಈ ಡಿಟಾಕ್ಸಿಫಿಕೇಶನ್ ಸ್ಪೇಸ್ ಆಗಿ ಕೆಲಸ ಮಾಡುತ್ತೆ ಅಂತ ಕೇರಳದ ಅನೇಕ ಎಜುಕೇಟೆಡ್ ಮಹಿಳೆಯರು ಹೇಳ್ತಾರೆ. ಶಬರಿಮಲೆ ಯಾತ್ರೆಗೂ ಮುನ್ನ ಗಂಡಸರು ಕೈಗೊಳ್ಳೋ 41 ದಿನದ ನಿಷ್ಠೆ ಅಂದ್ರೆ ಒಂದು ಹೊತ್ತು ಊಟ ಮಾಡೋದು, ಬ್ರಹ್ಮಚರ್ಯ ಪಾಲಿಸೋದು, ಮದ್ಯಪಾನ, ಧೂಮಪಾನ ಮತ್ತು ಮಾಂಸಾಹಾರ ಎಲ್ಲವನ್ನ ಬಿಟ್ಟು ನಿಷ್ಠೆಯಿಂದ ಇರೋ ದೀಕ್ಷೆಯಿಂದ ಪ್ರತಿಯೊಂದು ಮನೆಯಲ್ಲೂ ಎಷ್ಟೋ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ. ಶಬರಿಮಲೆ ಭಜನೆ ಮಾಡಬೇಕಾದ್ರೆ ಚಪ್ಪಾಳೆ ತರ್ತಾರಲ್ಲ, ಅದು ಕೂಡ ಸೈಂಟಿಫಿಕ್ ಆಗಿ ತುಂಬಾ ಒಳ್ಳೇದು ಅಂತ ಪ್ರೂವ್ ಆಗಿದೆ. ನೀವು ಚೆಕ್ ಮಾಡ್ಕೊಳ್ಳಿ. ಕುಡಿತಕ್ಕೆ ಅಡಿಕ್ಟ್ ಆಗಿ ದಿನ ಕುಡಿಯೋರು 41 ದಿನಗಳ ಕಾಲ ದೀಕ್ಷೆಯಿಂದ ಡಿಟಾಕ್ಸ್ ಆಗಿ ತಮ್ಮ ಫ್ಯಾಮಿಲಿ ಜೊತೆ ಸಂತೋಷದಿಂದ ಕಳೀತಾರೆ. ಆ 41 ದಿನದ ನಂತರ ಗಂಡಸರು ಬೆಟ್ಟಕ್ಕೆ ಹೋದ 3 ದಿನಗಳ ಕಾಲ ಮನೆಯಲ್ಲಿರೋ ಮಹಿಳೆಯರಿಗೆ ತಮ್ಮ ಸ್ವಂತ ಕೆಲಸಗಳಿಗಾಗಿ ಒಂದು ಪ್ರಶಾಂತವಾದ ಏನಂತಾರೆ ಮೀ ಟೈಮ್ ಸಿಗುತ್ತೆ ಮತ್ತು ಸ್ವಲ್ಪ ಪರ್ಸನಲ್ ಸ್ಪೇಸ್ ಸಿಗುತ್ತೆ. ಅಲ್ಲಿನ ಮಹಿಳೆಯರು ಹೇಳ್ತಾರೆ, ಇದೆಲ್ಲ ಅಭಿಪ್ರಾಯಗಳು ಸಂಗ್ರಹವಾಗಿವೆ, ನೀವು ಗೂಗಲ್ ಮಾಡಿ ಇದೆಲ್ಲ ಸಿಗ್ತವೆ. ಇಷ್ಟೇ ಅಲ್ಲ, ಅಲ್ಲಿನ ಮಹಿಳೆಯರು ಕೂಡ ಈ ವುಮೆನ್ ಎಂಟ್ರಿಂಗ್ ಅಗೇನ್ಸ್ಟ್ ಆಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಅವ್ರು ಏನಂತಾರೆ ಅಂದ್ರೆ, ನಮ್ಮನ್ನೇನು ಸಂಪೂರ್ಣವಾಗಿ ಬ್ಯಾನ್ ಮಾಡಿಲ್ವಲ್ಲ, ನಮಗೆ 50 ವರ್ಷ ದಾಟಿದ ಮೇಲೆ ಶಬರಿಮಲೆಗೆ ಹೋಗೋಕೆ ನಾವು ಸಿದ್ಧರಿದ್ದೇವೆ, ವಿ ಆರ್ ರೆಡಿ ಟು ವೇಟ್. ಇದು ಬೋರ್ಡ್ ಹಿಡ್ಕೊಂಡು ರಸ್ತೆಗಿಳುತ್ತೆ. ಸೊ ಇಲ್ಲಿಯವರೆಗೂ ಮಹಿಳೆ ಎಂಟ್ರಿ ಯಾಕಿಲ್ಲ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡಿ. ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಈಗ ನಾವು ಕೇಸ್ನಲ್ಲಿ ಲೀಗಲ್ ಆಸ್ಪೆಕ್ಟ್ ಬಗ್ಗೆನೂ ಮಾತಾಡ್ತೀವಿ. ಆಗಲೇ ಹೇಳಿದ್ನಲ್ಲ, 2006ರಲ್ಲಿ ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಶಬರಿಮಲೆ ದೇವಸ್ಥಾನಕ್ಕೆ 10ರಿಂದ 50 ವರ್ಷದ ಮಹಿಳೆಯರಿಗೆ ಪ್ರವೇಶವನ್ನ ಕಲ್ಪಿಸಬೇಕು ಅಂತ PL ಹಾಕಿದ್ರು. ಇದ್ರ ಬಗ್ಗೆ ಫೈನಲ್ ಜಡ್ಜ್ಮೆಂಟ್ 2018 ಸೆಪ್ಟೆಂಬರ್ 28ಕ್ಕೆ ಬಂತು. ಚೀಫ್ ಜಸ್ಟಿಸ್ ದೀಪಕ್ ಮಿಶ್ರಾ ನೇತೃತ್ವದ 5 ಜಡ್ಜ್ಗಳ ಸಂವಿಧಾನ ಪೀಠ 4:1 ಮೆಜಾರಿಟಿಯಲ್ಲಿ ತೀರ್ಪು ಕೊಡ್ತು. ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶ ಮೇಲಿದ್ದ ನಿರ್ಬಂಧವನ್ನ ರದ್ದು ಮಾಡಿತು. ಅಂದ್ರೆ ಒಟ್ಟು 5 ಜನರಲ್ಲಿ 4 ಜನ ಮಹಿಳೆಯರ ಪ್ರವೇಶಕ್ಕೆ ಸಪೋರ್ಟ್ ಆಗಿ ತೀರ್ಪು ಕೊಟ್ಟರು
ಮತ್ತು ಒಬ್ಬರು ಮಹಿಳಾ ಪ್ರವೇಶಕ್ಕೆ ವಿರುದ್ಧವಾಗಿ ತೀರ್ಪು ಕೊಟ್ಟರು. ಆದರೆ ಇಲ್ಲೊಂದು ವಿಷಯ ಇದೆ. ಕೇರಳ ಹಿಂದೂ ಪ್ಲೇಸಸ್ ಆಫ್ ಪಬ್ಲಿಕ್ ವರ್ಷಿಪ್ ರೂಲ್ಸ್ 1965 ರೂಲ್ 3B ಪ್ರಕಾರ ಕೇರಳದ ಯಾವುದೇ ಹಿಂದೂ ದೇವಸ್ಥಾನವಾದರೂ ಸರಿ, ಅಲ್ಲಿನ ಆಚರಣೆಗಳು ಮಹಿಳೆಯರನ್ನ ಹೊರಗಿಡಬೇಕು ಅಂತ ಹೇಳಿದ್ರೆ ಹಾಗೆ ಮಾಡೋ ಅಧಿಕಾರ ಇದೆ. ಅಂದ್ರೆ ಕೇರಳದ ಕಾನೂನಿನ ಪ್ರಕಾರ ಮಹಿಳೆಯರ ಎಂಟ್ರಿ ತಡೆಯೋದು ಲೀಗಲ್. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ಬಂದಾಗ ಈ 4 ಜನ ಜಡ್ಜ್ಗಳು ಹೇಳಿದ್ನಲ್ಲ, CJI ದೀಪಕ್ ಮಿಶ್ರಾ, ಜಸ್ಟಿಸ್ ಕಾನ್ವಿಲ್ಕರ್, ಜಸ್ಟಿಸ್ ನಾರಿಮನ್ ಅಂತಿದ್ರು ಅಂಡ್ ಜಸ್ಟಿಸ್ DY ಚಂದ್ರಚೂಡ್ ಅಂತಿದ್ರು, ಈ ಕಾನೂನನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ವಜಾ ಮಾಡಿದ್ರು. ಅವ್ರು ಹೇಳಿದ್ದೇನೆಂದ್ರೆ ಭಕ್ತಿಯಲ್ಲಿ ಸಮಾನತೆ ಇರಬೇಕು ಮತ್ತು ಶುದ್ಧ ಮಹಿಳೆಗೆ ಐಡಿಯಾಲಜಿಗಳಿಗೆ ಸಂವಿಧಾನದಲ್ಲಿ ಜಾಗ ಇಲ್ಲ ಅಂತ. ಇಲ್ಲೊಂದು ಶಾಕಿಂಗ್ ವಿಷಯ ಏನಂದ್ರೆ, ಈ 5 ಜನ ಜಡ್ಜ್ಗಳಲ್ಲಿ ಒಬ್ರು ವುಮೆನ್ ಎಂಟ್ರಿಗೆ ಅಗೇನ್ಸ್ಟ್ ಇದ್ರು ಅಂತ ಹೇಳಿದ್ನಲ್ಲ, ಆ ಜಡ್ಜ್ ಒಬ್ಬ ಮಹಿಳೆ. ಆ ಬೆಂಚ್ ನಲ್ಲಿದ್ದ ಏಕೈಕ ಮಹಿಳಾ ಜಡ್ಜ್ ಇವರೇ. ಅವರ ಹೆಸರು ಜಸ್ಟಿಸ್ ಇಂದು ಮಲ್ಹೋತ್ರಾ ಅಂತ. ಈ ಜಸ್ಟಿಸ್ ಇಂದು ಮಲ್ಹೋತ್ರಾ ಅವರು ಈ ಇಶ್ಯೂ ಮೇಲೆ ಒಂದು ಹಿಸ್ಟಾರಿಕಲ್ ಡಿಸೆಂಟಿಂಗ್ ಜಡ್ಜ್ಮೆಂಟ್ ಕೊಟ್ಟರು. ಡಿಸೆಂಟಿಂಗ್ ಜಡ್ಜ್ಮೆಂಟ್ ಅಂದ್ರೆ ಬೆಂಚ್ನ ಮೆಜಾರಿಟಿ ಜಡ್ಜ್ಗಳು ಕೊಟ್ಟ ತೀರ್ಪು ಒಪ್ಪಿಕೊಳ್ಳದೆ ಒಬ್ಬ ಜಡ್ಜ್ ತಮ್ಮದೇ ಆದ ಭಿನ್ನಾಭಿಪ್ರಾಯವನ್ನ ಕಾನೂನುಬದ್ಧವಾಗಿ ರೆಕಾರ್ಡ್ ಮಾಡೋದು ಅಂತ ಅರ್ಥ. ಜಸ್ಟಿಸ್ ಇಂದು ಮಲ್ಹೋತ್ರಾ ತಮ್ಮ ತೀರ್ಪಿನಲ್ಲಿ ಹೇಳಿದ್ದೇನು ಅಂದ್ರೆ, ನಮ್ಮ ದೇಶದಲ್ಲಿ ನೈಷ್ಠಿಕ ಬ್ರಹ್ಮಚಾರಿ ರೂಪದಲ್ಲಿ ಇಲ್ಲದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳು 1000ಕ್ಕೂ ಹೆಚ್ಚಿವೆ. ಅಲ್ಲಿ ಮಹಿಳೆಯರ ಪ್ರವೇಶಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ. ಧಾರ್ಮಿಕ ನಂಬಿಕೆಗಳ ಹತ್ತಿರ ತರ್ಕ ತರಬಾರದು. ಸೋಷಿಯಲ್ ಇವಿಲ್ಸ್ ಅಂದ್ರೆ ಸತಿ ಸಹಗಮದಂತಹ ಕೆಟ್ಟ ಪದ್ಧತಿಗಳು ಆಗಿದ್ರೆ ಮಾತ್ರ, ಇಲ್ಲದಿದ್ರೆ ಸಾಮಾನ್ಯ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಕೋರ್ಟ್ಗಳು ತಲೆ ಹಾಕಬಾರದು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಆರ್ಟಿಕಲ್ 14 ಅಡಿಯಲ್ಲಿ ಬರೋ ಸಮಾನ ಹಕ್ಕು, ಆರ್ಟಿಕಲ್ 25 ಅಡಿಯಲ್ಲಿ ಬರೋ ಧಾರ್ಮಿಕ ಹಕ್ಕುಗಳನ್ನು ತುಳಿಯಬಾರದು. ಆರ್ಟಿಕಲ್ 17 ನಲ್ಲಿರೋ ಅಸ್ಪೃಶ್ಯತೆಯ ನಿಷೇಧ ಅನ್ನೋದು ಜಾತಿ ತಾರತಮ್ಯದ ವಿರುದ್ಧ ತಂದಿರೋದೇ ಹೊರತು ಮಹಿಳೆಯರ ನ್ಯಾಚುರಲ್ ಬಯೋಲಾಜಿಕಲ್ ಸೈಕಲ್ಗೆ ಅದನ್ನ ಲಿಂಕ್ ಮಾಡೋದು ತಪ್ಪು ಅಂತ ಹೇಳುದು. ಒಂದು ಸಮಾಜದಲ್ಲಿ ಸೋಷಿಯಲ್ ರಿಫಾರ್ಮ್ ಅನ್ನೋದು ಕಾನೂನುಬದ್ಧ ರಿಫಾರ್ಮ್ಗಿಂತ ಮುಂಚೆಯೇ ಬರಬೇಕು. ಅಂದ್ರೆ ಕಾನೂನಿಗಿಂತ ಮೊದಲು ಸಮಾಜದಲ್ಲಿ ಬದಲಾವಣೆ ಬರಬೇಕು ಅಂತ ಹೇಳಿದ್ರು. ತಮ್ಮ ವಾದಕ್ಕೆ ಸಪೋರ್ಟ್ ಆಗಿ 1893 ಮತ್ತು 1901 ಪಬ್ಲಿಷ್ ಆದ ಮೆಮೊರಿ ಆಫ್ ದಿ ಸರ್ವೆ ಆಫ್ ಟ್ರಾವಂಕೂರ್ ಅಂಡ್ ಕೊಚ್ಚಿನ್ ಸ್ಟೇಟ್ಸ್ ಅನ್ನೋ ಒಂದು ಹಿಸ್ಟಾರಿಕಲ್ ಸರ್ವೆ ಡಾಕ್ಯುಮೆಂಟ್ಸ್ ಕೂಡ ಕೋರ್ಟ್ ಮುಂದೆ ಇಟ್ರು. ದೇವರೂಪಕ್ಕೆ ಐಡೆಂಟಿಟಿಯನ್ನ ನೆನ್ಪಿಟ್ಕೊಂಡು ನಿರ್ಧಾರ ತಗೋಬೇಕು ಅಂತ ಅವರು ಮಾತ್ರ ಹೇಳಿದ್ರು. ಅಂದ್ರೆ ಕೇವಲ ಇಲ್ಲಿ ಸ್ಪೆಸಿಫಿಕ್ ಆಗಿರೋ ಅಯ್ಯಪ್ಪನ ರೂಪಕ್ಕೆ ಮಾತ್ರ ಈ ನಿರ್ಬಂಧ ಇದೆ, ಜನರಲ್ ಆಗಿ ಎಲ್ಲೂ ಇಲ್ಲ. ಅದನ್ನ ಯಾಕೆ ಗಮನಿಸ್ತಾ ಇಲ್ಲ ಅಂತ ಕೂಡ ಪ್ರಶ್ನೆ ಮಾಡುದು. ಈ ಜಡ್ಜ್ಮೆಂಟ್ ಬರ್ತಿದ್ದ ಹಾಗೆ ಕೇರಳದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳು ನಡೀತು. ರೆಹನಾ ಫಾತಿಮಾ ಅನ್ನೋ ಆಕ್ಟಿವಿಸ್ಟ್ ಹಾಗೆ ಇನ್ನು ಕೆಲವರು ಪೊಲೀಸರನ್ನ ಕರ್ಕೊಂಡು ದೇವಸ್ಥಾನದ ಒಳಗೋಗೋಕೆ ಬಂದ್ರು. ಆದ್ರೆ ಅಲ್ಲಿನ ಜನ ಅವರನ್ನ ಬಿಡ್ಲಿಲ್ಲ. ಆದರೆ ರೆಹಮಾನ್ ಫಾತಿಮಾ ಇರುಮುಡಿಯಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಇಟ್ಕೊಂಡು ಬಂದಿದ್ಲು. ಈ ಆರೋಪಗಳು ಕೇಳಿ ಬಂದಿತ್ತು ಆ ಟೈಮ್ನಲ್ಲಿ. ನಮ್ಮ ಪಾರ್ಲಿಮೆಂಟ್ನಲ್ಲಿ ಸ್ಮೃತಿ ಇರಾನಿ ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ರು. ಆದರೆ ಆಕೆಯ ಜೊತೆಗಿದ್ದ ಪೊಲೀಸರು ಮಾತ್ರ ಈ ತರಹ ಏನೂ ಇರಲಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು. ದಟ್ಸ್ ಓಕೆ, ಬಿಡಿ. ಏನೇ ಆಗಲಿ, ಇದರ ನಂತರ 2019 ಜನವರಿ 2 ಬಿಂದು ಅಮ್ಮಿಣಿ ಅಂಡ್ ಕನಕದುರ್ಗ ಅನ್ನೋ 2 ಮಹಿಳೆಯರು ಮುಂಜಾನೆ ಪೊಲೀಸ್ ಪ್ರೊಟೆಕ್ಷನ್ ನೊಂದಿಗೆ ಸೀಕ್ರೆಟ್ ಆಗಿ ಗುಡಿಯೊಳಗೆ ಹೋದ್ರು. ಆ ಟೈಮಲ್ಲಿ ಅದು ದೊಡ್ಡ ಇಶ್ಯೂ ಆಯಿತು. ಇದರಿಂದ ದೇವಸ್ಥಾನದ ತಂತ್ರಿಗಳು ಶುದ್ಧಿ ಕಲಶ ಮಾಡಿ ಗುಡಿಯನ್ನ 1.5 ಗಂಟೆಗಳ ಕಾಲ ಕ್ಲೋಸ್ ಮಾಡಿದ್ರು. ಗುಡಿ ಒಳಗೆ ಹೋಗಿದ್ದಕ್ಕೆ 39 ವರ್ಷದ ಕನಕದುರ್ಗದ ಮೇಲೆ ಮತ್ತೆ ಅಟ್ಯಾಕ್ ಮಾಡಿದ್ರು. ಆಕೆ ಹಾಸ್ಪಿಟಲ್ ಕೂಡ ಸೇರಿದ್ಲು. ಆಮೇಲೆ ಅವಳ ಫ್ಯಾಮಿಲಿಯವರು ಅವಳನ್ನ ಮನೆಗೆ ಸೇರಿಸ್ಕೊಳ್ಳದೆ ಲಾಕ್ ಮಾಡಿದ್ರಿಂದ ಆಕೆ ಗವರ್ಮೆಂಟ್ ಶೆಲ್ಟರ್ ಹೋಮ್ ನಲ್ಲಿ ಇದ್ಲು. ಹಾಗೆ 40 ವರ್ಷದ ಬಿಂದು ಅಮ್ಮಿಣಿಗೂ ಕೂಡ ತುಂಬಾ ಬೆದರಿಕೆಗಳು ಬಂತು. ಇವರಿಬ್ಬರನ್ನ ಕಳಿಸಿದ್ದು ಶ್ರೇಯಸ್ ಕಣಾರನ್ ಅನ್ನೋ ಒಬ್ಬ ವ್ಯಕ್ತಿ. ಇವನೊಂದು ಆನ್ಲೈನ್ ಗ್ರೂಪ್ ಮೂಲಕ ಇವರಿಬ್ಬರ ಎಂಟ್ರಿಯನ್ನು ನಡೆಸಿದ್ದ ಅಂತ ಗೊತ್ತಾಯ್ತು. ಅದೇ ಟೈಮ್ನಲ್ಲಿ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ನೋಟ್ ಕೂಡ ಕೊಡ್ತು. ಅದರ ಪ್ರಕಾರ ಆನ್ಲೈನ್ ಮೂಲಕ 7564 ಜನ ಮಹಿಳೆಯರು ಎಂಟ್ರಿಗಾಗಿ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಅದರಲ್ಲಿ 51 ಮಹಿಳೆಯರು ಶಬರಿಮಲೆ ದೇವಸ್ಥಾನದ ದರ್ಶನ ಮಾಡಿದ್ದಾರೆ ಅಂತ ಹೇಳ್ತು. ಇದರ ನಂತರ 49 ರಿವ್ಯೂ ಪಿಟಿಷನ್ಗಳು ಫೈಲ್ ಆದವು. ಅದನ್ನ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ 2019 ನವೆಂಬರ್ನಲ್ಲಿ 3:2 ಮೆಜಾರಿಟಿಯೊಂದಿಗೆ ಈ ಕೇಸನ್ನ ಸಾಂವಿಧಾನಿಕ ಪ್ರಶ್ನೆಗಳನ್ನು 9 ಜಡ್ಜ್ಗಳ ಬೆಂಚ್ಗೆ ರೆಫರ್ ಮಾಡ್ತು. ಈ ಎನ್ಕ್ವೈರಿ ವ್ಯಾಪ್ತಿಯಲ್ಲಿ ಕೇವಲ ಶಬರಿಮಲೆ ಮಾತ್ರವಲ್ಲದೆ ಮುಸ್ಲಿಂ ಮಹಿಳೆಯರ ಮಸೀದಿ ಪ್ರವೇಶ, ಪಾರ್ಸಿ ಮಹಿಳೆಯರ ಫೈರ್ ಟೆಂಪಲ್ ಪ್ರವೇಶ ಮತ್ತು ದಾವೂದಿ ಬ್ರೋಹ್ರಾ ಕಮ್ಯುನಿಟಿ ಅಂತಿದೆ, ಅಲ್ಲಿ ನಡೆಯುವ ಫೀಮೇಲ್ ಮ್ಯೂಟಿಲಿಕೇಶನ್ ಅಂತಹ ಬೇರೆ ಬೇರೆ ಧಾರ್ಮಿಕ ಅಂಶಗಳನ್ನ ಕೂಡ ಆಡ್ ಮಾಡಿದ್ರು.
ಮತ್ತು ಏಪ್ರಿಲ್ 2026 ಏಪ್ರಿಲ್ 7ರಿಂದ ಮೇ ತಿಂಗಳವರೆಗೆ CJI ಸೂರ್ಯಕಾಂತ್ ಲೀಡ್ ಮಾಡ್ತಿರೋ ಈ 9 ಜನ ಜಡ್ಜ್ಗಳ ಬೆಂಚ್ ಈ ಕೇಸ್ ಮೇಲೆ 16 ದಿನಗಳ ಕಾಲ ಎನ್ಕ್ವೈರಿ ಮಾಡ್ತು. ಆ ಬೆಂಚ್ ನಲ್ಲಿ CJI ಸೂರ್ಯಕಾಂತ್ ಜೊತೆಗೆ ಜಸ್ಟಿಸ್ BV ನಾಗರತ್ನ, ಜಸ್ಟಿಸ್ MM ಸುಂದರೇಶ್, ಜಸ್ಟಿಸ್ ಅಸಾದುದ್ದೀನ್, ಜಸ್ಟಿಸ್ ಅರವಿಂದ್ ಕುಮಾರ್, ಜಸ್ಟಿಸ್ ಅಗಸ್ಟಿನ್ ಜಾರ್ಜ್, ಆಮೇಲೆ ಹೀಗೆ ಎಲ್ಲರೂ ಇದ್ರು. ಈ ವಿಚಾರಣೆಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಮಂಡಿಸಿದ 180 ಪೇಜ್ಗಳ ಆರ್ಗ್ಯುಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಯಿತು. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೋರ್ಟ್ನಲ್ಲಿ ವಾದ ಮಾಡುತ್ತಾ ಕಳೆದ 70 ವರ್ಷಗಳಿಂದ ನಮ್ಮ ದೇಶದ ಕೋರ್ಟ್ಗಳಲ್ಲಿ ಬಳಸ್ತಿರೋ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟಿಸಸ್ ERP ಡಾಕ್ಟ್ರೈನ್, ಅತ್ಯಗತ್ಯ ಧಾರ್ಮಿಕ ಆಚರಣೆಗಳು ಪದ್ಧತಿಯಲ್ಲಿ ತುಂಬಾ ದೊಡ್ಡ ಲೋಪವಿದೆ ಎಂದರು. ERP ಡಾಕ್ಟ್ರಿನ್ ಅಂದ್ರೆ ಒಂದು ಧರ್ಮದಲ್ಲಿ ಯಾವ ಆಚರಣೆ ಅಥವಾ ನಂಬಿಕೆ ಅತ್ಯಂತ ಮುಖ್ಯವಾದದ್ದು ಅಂತ ತಿಳಿಯೋ ಒಂದು ಲೀಗಲ್ ಟೆಸ್ಟ್. 1954 ಶಿರೂರು ಮಠ ಕೇಸ್ನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಾಪಾಡೋಕೆ ಬಳಸಿದ ಎಸೆನ್ಷಿಯಲ್ ಅನ್ನೋ ಪದವನ್ನ 1962 ದುರ್ಗಾ ಕಮಿಟಿ ಕೇಸ್ನಲ್ಲಿ ಜಡ್ಜ್ಗಳು ಒಂದು ಸರ್ಟಿಫಿಕೇಶನ್ ಪ್ರೋಸೆಸ್ ಆಗಿ ಬದಲಾಯಿಸಿದ್ರು. ಮತಾಚರಣೆಗಳನ್ನ ಮೂಢನಂಬಿಕೆಗಳನ್ನಾಗಿ ತೀರ್ಮಾನಿಸುವ ಅಧಿಕಾರವನ್ನ ತೆಗೆದುಕೊಂಡಿದ್ದಾರೆ. ಇದು ತೀವ್ರವಾಗಿ ಲೀಗಲ್ ಎರರ್ ಅಂತ ಸಾಲಿಸಿಟರ್ ಜನರಲ್ ಕ್ಲಿಯರ್ ಆಗಿ ಹೇಳಿದ್ರು. ಹಾಗೆ ಸಾಲಿಸಿಟರ್ ಜನರಲ್ ಅವರು ಕಾನೂನಿನಲ್ಲಿರೋ ಆಚರಣೆಗಳನ್ನ 3 ವಿಧವಾಗಿ ಡಿವೈಡ್ ಮಾಡಿದ್ರು. ಮೊದಲನೆಯದು ಸ್ವಂತ ಇಚ್ಛೆಯಿಂದ ಪಾಲಿಸೋದು, ವಾಲಂಟರಿ ರಿಲಿಜಿಯಸ್ ಪ್ರಾಕ್ಟಿಸಸ್. ಎರಡನೇದು ಪರ್ಸನಲ್ ಲಾಸ್ ಮೂಲಕ ಬರೋದು. ಮೂರನೇದು ಗವರ್ಮೆಂಟ್ ಲಾಸ್, ಸರ್ಕಾರಿ ಕಾನೂನುಗಳ ಮೂಲಕ ಬರೋದು. ಆರ್ಟಿಕಲ್ 13 ಪ್ರಕಾರ ಕೋರ್ಟ್ಗಳು ಕೇವಲ 2 ಮತ್ತು 3ನೆಯ ಕ್ಯಾಟಗರಿಗಳ ಮೇಲೆ ಮಾತ್ರ ಲೀಗಲ್ ರಿವ್ಯೂ ಮಾಡಬಹುದು, ಆದರೆ ಶಬರಿಮಲೆಯಂತಹ ವಾಲಂಟರಿ ಆಚರಣೆಗಳ ಮೇಲಲ್ಲ ಅಂತ ಅವ್ರು ಹೇಳಿದ್ರು. ಇನ್ನು ಅನೇಕ ಲೀಗಲ್ ಲೂಪ್ ಹೋಲ್ಸ್ಗಳ ಬಗ್ಗೆಯೂ ಮಾತಾಡಿದ್ರು. ಹಾಗೆ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನಡೆದ ಚರ್ಚೆಗಳನ್ನು ತೋರಿಸ್ತಾ ಆರ್ಟಿಕಲ್ 25/2B ಅನ್ನೋದು ಕೇವಲ ಜಾತಿ ತಾರತಮ್ಯದ ವಿರುದ್ಧ ತಂದಿರೋ ಹೊರತು ಜೆಂಡರ್ ರೆಸ್ಟ್ರಿಕ್ಷನ್ ಬಗ್ಗೆ ಅಲ್ಲಿಲ್ಲ ಅನ್ನೋದನ್ನ KM ಮುನ್ಷಿ ಅವರು ಒರಿಜಿನಲ್ ಡ್ರಾಫ್ಟ್ ಮತ್ತು ಡಾಕ್ಯುಮೆಂಟ್ಸ್ ಮೂಲಕ ಪ್ರೂವ್ ಮಾಡಿದ್ರು. ಪ್ರಪಂಚದಲ್ಲೇ ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಎಲ್ಲೂ ಇಲ್ಲದ ಈ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟಿಸಸ್ ಟೆಸ್ಟ್ ಅನ್ನೋದು ನಮ್ಮ ದೇಶದಲ್ಲಿ ಧರ್ಮಗಳ ಮೇಲೆ ಹೇರಿರೋದು ಸರಿಯಲ್ಲ ಅಂತ ಹೇಳೋದು. ಒಂದ್ ಕಡೆ ಇವರು ಹೀಗೆ ಲೀಗಲ್ ಫೈಟ್ ಮಾಡ್ತಿದ್ರೆ ಅಪೋನೆಂಟ್ಸ್ ಮಾತ್ರ ಚೆನ್ನಾಗಿ ಸಿಕ್ಕಾಕೊಂಡ್ರು. ಬೇಸಿಕ್ ಆಗಿ ಈ ಕೇಸಲ್ಲಿ 9 ಜನ ಜಡ್ಜು ಕಾನ್ಸ್ಟಿಟ್ಯೂಷನ್ ಬೆಂಚ್ ಮುಂದೆ ತಂದಾಗ ಆ ಪಿಟಿಷನ್ ಇಂದಿರೋ ಅಸಲಿ ಸೀಕ್ರೆಟ್ ಹೊರಬಿತ್ತು. ಆ PIL ಹಾಕಿದ್ ಯಾರು? ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್. ಅದರ ಲೀಡ್ ಪಿಟಿಷನ್ ಸೈನ್ ಮಾಡಿದ್ದು ಆ ಸಂಸ್ಥೆಯ ಪ್ರೆಸಿಡೆಂಟ್, ಅವರ ಹೆಸರು ನೌಶಾದ್ ಅಹಮದ್ ಖಾನ್. ಅಸಲಿಗೆ ಅವರಿಗೆ ದೇವಸ್ಥಾನದ ಬಗ್ಗೆ ಆಗ್ಲಿ ಅಲ್ಲಿನ ಆಚರಣೆ ಬಗ್ಗೆ ಆಗ್ಲಿ ಏನು ಗೊತ್ತಿಲ್ಲ ಅಂತ ಆ ಅಸೋಸಿಯೇಷನ್ ಕಡೆಯಿಂದ ಬಂದ ಒಬ್ಬ ಲಾಯರ್ ಕನ್ಫರ್ಮ್ ಮಾಡಿದ್ರು. ಈ ಕೇಸ್ ಡ್ರಾಫ್ಟ್ ಮಾಡಿದ್ದು ಕೂಡ ಇದೇ ಅಸೋಸಿಯೇಷನ್ ನ ಲಾಯರ್ ರವಿ ಪ್ರಕಾಶ್ ಗುಪ್ತಾ. ಅಂದ್ರೆ ಆ ಡ್ರಾಫ್ಟ್ ನಲ್ಲಿ ಪ್ರೆಸಿಡೆಂಟ್ ಅಹಮದ್ ಖಾನ್ ಅವರ ಕೈವಾಡ ಕೂಡ ಇಲ್ಲ. ಮತ್ತೆ ಯಾಕೆ ಅವರು ಲೀಡ್ ಪಿಟಿಷನರ್ ಆಗಿ ಸೈನ್ ಮಾಡಿದ್ರು ಅಂದ್ರೆ ಆ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಸೈನ್ ಮಾಡ್ಬೇಕಿತ್ತು, ಅದಕ್ಕೆ ಸೈನ್ ಮಾಡಿದ್ರಂತೆ. ಆಮೇಲೆ ಈ PIL ಅನ್ನ ವಾಪಸ್ ತಗೊಳ್ಳೋಣ ಅಂತ ಕೂಡ ಟ್ರೈ ಮಾಡಿದ್ರು, ಆದ್ರೆ ಜಡ್ಜ್ ಒಪ್ಪಲಿಲ್ಲ. ಆದ್ರೆ ಈಗ ಮೇನ್ ವಿಷಯಕ್ಕೆ ಬರೋಣ. ಬೇಸಿಕ್ ಆಗಿ ಒಂದು PIL ಅನ್ನ ಯಾಕೆ ಹಾಕ್ತಾರೆ? PIL ಅಂದ್ರೆ ಪಬ್ಲಿಕ್ ನಿಜವಾಗ್ಲೂ ಒಂದು ಇಶ್ಯೂನಿಂದ ತೊಂದರೆ ಅನುಭವಿಸ್ತಾ ಇದ್ರೆ ಅದನ್ನ ಪ್ರೂಫ್ ಆಗಿ ತೋರಿಸಿ PIL ಅನ್ನ ಹಾಕ್ತಾರೆ. ಉದಾಹರಣೆಗೆ ಒಂದು ಫ್ಯಾಕ್ಟರಿಯಿಂದ ಬರೋ ಪೊಲ್ಯೂಷನ್ ಇಂದ ಅಲ್ಲಿನ ಜನರಿಗೆ ತೊಂದರೆ ಆಗ್ತಿದೆ, ಆ ಜನರ ಹಿತಾಸಕ್ತಿಗೋಸ್ಕರ PIL ನ ಫೈಲ್ ಮಾಡ್ತಾರೆ. ಆದ್ರೆ ಈ PIL ಯಾರ ಪರವಾಗಿ ಹಾಕಿದ್ರು? ಬರ್ಕಾದತ್, ವೀರ ಸಾಂಘ್ವಿ ಅನ್ನುವಂತಹ ಜರ್ನಲಿಸ್ಟ್ಗಳು ಬರೆದ 4 ನ್ಯೂಸ್ ಪೇಪರ್ ಆರ್ಟಿಕಲ್ಗಳು ಮತ್ತು ಅಲ್ಲಿನ ಈ ಶಬರಿಮಲೆಯ ತಾಂತ್ರಿಗಳ ಬಗ್ಗೆ ಒಂದಷ್ಟು ಮೀಡಿಯಾ ನ್ಯೂಸ್ ಮಾಡಿದ್ವು. ಅದನ್ನ ಬೇಸ್ ಮಾಡಿಕೊಂಡು ಈ PIL ಅನ್ನ ಡ್ರಾಫ್ಟ್ ಮಾಡಿದ್ರು. ಇದು ಕೇಳಿ ಜಡ್ಜ್ಗಳಿಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗಿಲ್ಲ. ಯಾಕಂದ್ರೆ ಅಲ್ಲಿನ ಲೋಕಲ್ ಜನರ ಇಂಟ್ರೆಸ್ಟ್ ಏನು ಅಂತಾನೆ ಗೊತ್ತಿಲ್ಲ ಇವ್ರಿಗೆ. ಹಿಂದೂ ಮಹಿಳೆಯರು ಇದನ್ನ ಹೇಗೆ ತಗೋತಾ ಇದ್ದಾರೆ ಅನ್ನೋದನ್ನು ಇವರು ನೋಡಿಲ್ಲ. ಈ PIL ಹಾಕೋಕೆ ಕೂಡ ಒಂದು ಅರ್ಹತೆ ಇರಬೇಕು. ಇದನ್ನ ಕಾನೂನು ಭಾಷೆಯಲ್ಲಿ ಲೋಕಸ್ ಸ್ಟ್ಯಾಂಡಿ ಅಂತಾರೆ. ಅಂದ್ರೆ ಒಂದು ವ್ಯಕ್ತಿಗೆ ಈ ಕೇಸ್ನಿಂದ ಎಷ್ಟರ ಮಟ್ಟಿಗೆ ನೇರ ಸಂಬಂಧ ಇದೆ, ಅಥವಾ ಆತ ಏನಾದ್ರೂ ವೈಯಕ್ತಿಕ ಹಕ್ಕುಗಳ ಉಲ್ಲಂಘನೆ ಆಗಿದೆಯಾ, ಅಥವಾ ಈ PIL ಹಾಕಿದವರ ಅಕ್ಕಪಕ್ಕ ಏನಾದ್ರೂ ತೊಂದರೆ ಇದೆಯಾ ಅಂತ ನೋಡೋ ಲೀಗಲ್ ಪ್ರಿನ್ಸಿಪಲ್ ಇದು. ಆದ್ರೆ ಈ ಕೇಸ್ನಲ್ಲಿ ಲೀಡ್ ಪಿಟಿಷನರ್ ಒಬ್ಬ ಮುಸ್ಲಿಂ ವ್ಯಕ್ತಿ. ಹಾಗಿದ್ದ ಮೇಲೆ ಅವರು ಹಿಂದೂ ಸಂಪ್ರದಾಯದ ಬಗ್ಗೆ ಹೇಗೆ PIL ಹಾಕೋಕ್ ಸಾಧ್ಯ ಮತ್ತು ಅವರಿಗಿರೋ ಲೋಕಲ್ ಸ್ಟ್ಯಾಂಡಿ ಏನು ಅಂತ ಜಡ್ಜ್ಗಳು ಲಾಯರ್ಗಳನ್ನ ಕೇಳಿದ್ರು. ಆಗ ಲಾಯರ್ ಗುಪ್ತಾ ಈ PIL ನಲ್ಲಿ ನೌಶದ್ ಖಾನ್ ಕೇವಲ ಹೆಸರಿಗೆ ಮಾತ್ರ ಪ್ರೆಸಿಡೆಂಟ್, ಅವರು ಜಸ್ಟ್ ನೇಮ್ ಲೆಂಡರ್, ಹೆಸರಿಗೆ ಮಾತ್ರ ಅವರಿಗೆ ಶಬರಿಮಲೆ ದೇವಸ್ಥಾನದ ಬಗ್ಗೆ ಅಲ್ಲಿನ ಆಚರಣೆಗಳ ಬಗ್ಗೆ ಏನು ಗೊತ್ತಿಲ್ಲ ಅಂತ ಕೋರ್ಟ್ ಮುಂದೆ ಒಪ್ಕೊಂಡ್ರು.
ಇದ್ರ ಬಗ್ಗೆ ಬೆಂಚ್ನಲ್ಲಿದ್ದ ಜಸ್ಟಿಸ್ ಎಂ ಸುಂದರೇಶ್ ಮತ್ತು ಜಸ್ಟಿಸ್ BV ನಾಗರತ್ನ ತುಂಬಾ ಗಟ್ಟಿಯಾಗಿ ಮಾತಾಡಿದ್ರು. ಅಸಲಿಗೆ ಶಬರಿಮಲೆಯಲ್ಲಿ ಸಾವಿರಾರು ವರ್ಷಗಳಿಂದ ಬರ್ತಿರೋ ಆಚರಣೆಗಳನ್ನ ಪ್ರಶ್ನೆ ಮಾಡೋಕೆ ನೌಷದ್ ಖಾನ್ ಅವರೇನಾದ್ರೂ ಈ ದೇಶದ ಚೀಫ್ ಪ್ರೀಸ್ಟ್ ಆಗಿದ್ದಾರಾ ಅಂತ ಕೂಡ ಕೇಳಿದ್ರು. ತಮ್ಮ ಸ್ವಂತ ಧರ್ಮದಲ್ಲಿ ಅಥವಾ ಸಮಾಜದಲ್ಲಿರೋ ಲೋಪಗಳನ್ನ ಆಚರಣೆಗಳನ್ನ ಸರಿಪಡಿಸಿಕೊಳ್ಳದೆ ಒಂದು ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಹೆಸರಿನಲ್ಲಿ ಬಂದು ಹಿಂದೂ ದೇವಸ್ಥಾನಗಳ ಆಚರಣೆಗಳಲ್ಲಿ ತಲೆ ತೂರಿಸೋದು ಕಾನೂನನ್ನ ದುರ್ಬಳಕೆ ಮಾಡಿಕೊಂಡ ಹಾಗೆ ಅಂತ ಕೂಡ ಹೇಳಿದ್ರು. ಈ ಮಾತುಗಳನ್ನು ಹೇಳಿದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಗಳೇ ಅಷ್ಟೇ ಅಲ್ಲ, ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಅನ್ನೋದು ಯುವ ಲಾಯರ್ಗಳ ಏಳಿಗೆಗಾಗಿ ಮತ್ತು ಮುಖ್ಯವಾಗಿ ಹಳ್ಳಿ ಕಡೆಯಿಂದ ಬರೋ ಯುವ ಲಾಯರ್ಗಳಿಗೆ ಲೀಗಲ್ ಹೆಲ್ಪ್ ಮಾಡೋದನ್ನ ಬಿಟ್ಟು ಇಂಥ ಪ್ರೈವೇಟ್ ಪಬ್ಲಿಸಿಟಿ, ಪೈಸಾ, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಗಳನ್ನ ಸೈಡ್ ಗಿಡಿ ಅಂತ ಕೋಪಗೊಂಡ್ರು. ಈ ಪಿಟಿಷನ್ ಅನ್ನ ಕೋರ್ಟ್ ಯಾವಾಗ್ಲೂ ಡಸ್ಟ್ ಬಿನ್ಗೆ ಹಾಕಬೇಕಿತ್ತು. ಆದ್ರೆ CJI ಸೂರ್ಯಕಾಂತ್ ಮಾತ್ರ ತುಂಬಾ ಗಟ್ಟಿಯಾಗಿ ಬುದ್ಧಿ ಕಲಿಸಿದ್ರು. ಎನ್ಕ್ವೈರಿ ಟೈಮ್ನಲ್ಲಿ ಲಾಯರ್ ಗುಪ್ತಾ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅಸಲಿಗೆ ಅಯ್ಯಪ್ಪ ಸ್ವಾಮಿ ಒಬ್ಬ ಬುದ್ಧಿಸ್ಟ್ ಅಂತ ಅಂದ್ಬಿಟ್ಟು, ಅದರಿಂದ ಅಲ್ಲಿ ಜಡ್ಜ್ಗಳಿಗೆ ಸಂಪೂರ್ಣವಾಗಿ ಪೇಷನ್ಸ್ ಹೊರಟೋಯ್ತು. ಒಂದ್ ಕಡೆ ನೀವೇನೋ ಭಕ್ತರು ಅಂತೀರಾ, ನಂಬಿಕೆ ಇದೆ ಅಂತೀರಾ, ಇನ್ನೊಂದ್ ಕಡೆ ಅಯ್ಯಪ್ಪನ ಬುದ್ಧಿಸ್ಟು ಅಥವಾ ಇನ್ನೆಲ್ಲೋ ಇರೋರು ಅಂತ ಹೇಳ್ತೀರಾ. ಇಂಥ ಹುಚ್ಚು ಮಾತುಗಳಿಂದ ಕೋರ್ಟ್ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ರು. ಆಗ CJI ದೀಪಕ್ ಮಿಶ್ರಾ ಪಿಟಿಷನ್ ವಾಪಸ್ ತಗೊಳಕ್ಕೆ ಒಪ್ಪಲಿಲ್ಲ ಅಂತ ಲಾಯರ್ ಹೇಳಿದಾಗ CJI ಸೂರ್ಯಕಾಂತ್ ಅವರು ರಿಯಾಕ್ಟ್ ಆಗ್ತಾ, ಇದು ಪೇಪರ್ ಮೇಲೆ ನಿಮ್ಮ ಅಸೋಸಿಯೇಷನ್ ಹಾಕಿದ ಪಿಟಿಷನ್ ತರ ಕಾಣಿಸಿದ್ರು, ಒಳಗಡೆ ನಡೆದಿದ್ದು ಮಾತ್ರ ಡಿಫ್ಯಾಕ್ಟೋ ಸುಮೋಟೋ ಪಿಟಿಷನ್ ತರಾನೇ ಬೆಂಚ್ ನಡೆಸಿದ್ದು ಅಲ್ವಾ ಅಂತ ಹೇಳಿದ್ರು. ಅಂದ್ರೆ ಈ ಕೇಸ್ ಪಬ್ಲಿಕ್ ಇಂಟ್ರೆಸ್ಟ್ ಗಿಂತ ಆಗಿನ ಚೀಫ್ ಜಸ್ಟಿಸ್ ಆಗಿದ್ದ ದೀಪಕ್ ಮಿಶ್ರಾ ಅವರಿಗೆ ಹೆಚ್ಚು ಇಂಟ್ರೆಸ್ಟ್ ಇದ್ದ ಹಾಗೆ ಆಗಿತ್ತು ಅಂತ ಸ್ವಲ್ಪ ವ್ಯಂಗ್ಯವಾಗಿ ಅಂದ್ರು. ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ಹಾಗೆ ಇದೆ ಅನ್ಸುತ್ತೆ. ಯಾಕಂದ್ರೆ ಈ ಕೇಸ್ PIL ಹಾಕಿದವರೇ ನಾವು ವಾಪಸ್ ತಗೋತೀವಿ ಅಂದಾಗ ಅವ್ರು ಯಾಕೆ ಆಗಬಾರ್ದು ಅಂತ ಹೇಳಬೇಕು. ಮೇ ಬಿ ರೀಸನ್ಸ್ ಇರ್ಬೋದು, ಆದ್ರೆ ಆಗಿದ್ದಾಗ ಈ PIL ಲೋಕಸ್ ಸ್ಟ್ಯಾಂಡಿ ಕೂಡ ನೋಡ್ಬೇಕಲ್ವಾ, ಎಲ್ಲಾ ಕಡೆಗಳಿಂದ ನೋಡಿಯೇ ಜಡ್ಜ್ಮೆಂಟ್ ಕೊಡಬೇಕು. ಏನೇ ಆಗ್ಲಿ, ಈ 9 ಜನರ ಬೆಂಚ್ ಇನ್ನೊಂದು 2-3 ತಿಂಗಳಲ್ಲಿ ಇದ್ರ ಮೇಲೆ ತಮ್ಮ ತೀರ್ಪನ್ನ ಪ್ರಕಟಿಸ್ತಾರೆ. ಆಗ ಇದ್ರ ಬಗ್ಗೆ ಇನ್ನೊಂದು ಕ್ಲಿಯರ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ. ಅದರಲ್ಲಿ ಈ ಕೇಸಿನ ಪ್ರೊಸೀಡಿಂಗ್ಸ್ ಮತ್ತು ಲೀಗಲ್ ಟರ್ಮ್ಸ್ ನ ಇನ್ನೂ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೋಬಹುದು. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ನಾಲೆಜ್ನಲ್ಲಿ, ನಿಮ್ಮ ಲೈಫ್ನಲ್ಲಿ ಸ್ವಲ್ಪ ಆದರೂ ವ್ಯಾಲ್ಯೂ ಆ್ಯಡ್ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಮಿ ಶರಣಮಯ್ಯಪ್ಪ.